ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅದರ ಹಿನ್ನೆಲೆ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನು, ಯಾವ ರೀತಿ ಇದು ನಡೀತು ಅನ್ನುವಂಥದ್ದನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಸಂಘಟನೆ ಮಾಡ್ತೀವಿ, ಪಾರ್ಟಿಯ ನೇತೃತ್ವದ ಮೇಲಲ್ಲ, ಕೇವಲ ನಾವು ಅದನ್ನು ಆರ್ಗನೈಸ್ ಮಾಡುವಂಥ ಒಂದು ಸಂಘಟಿತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಡೀ ದೇಶದಾದ್ಯಂತ ಸುಮಾರು 8 ದಿನಗಳ ಕಾಲ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಮತ್ತು ದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿಯಾನವನ್ನು ಕೈಗೊಳ್ಳಬೇಕು. ಅಂದರೆ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದ ಕೆಳಗಡೆ ತಿರಂಗಾ ಯಾತ್ರೆಯನ್ನು ಮಾಡೋಣ ಇಡೀ ದೇಶದಾದ್ಯಂತ. ಇವತ್ತಿನಿಂದ ದೇಶದಾದ್ಯಂತ ಪ್ರಾರಂಭ ಆಗಿದೆ. ನಮ್ಮ ಕರ್ನಾಟಕದಲ್ಲಿ 15, 16, 17 ಈ 3 ದಿನಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಅಂದರೆ ಕೆಲವು ಜನ 15 ಮಾಡ್ತಾರೆ, ಕೆಲವು ಜನ 14 ಮಾಡ್ತಾರೆ, ಕೆಲವು ಜನ 17 ಮಾಡ್ತಾರೆ, ಈ ರೀತಿ 3 ದಿನ ಅವಕಾಶವನ್ನು ಕೊಟ್ಟಿದ್ದೀವಿ. ಅವರವರ ಅನುಕೂಲ ತಕ್ಕಂತೆ ಈ 3 ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಯಾವ ರಾಷ್ಟ್ರ ಭಕ್ತರನ್ನ, ರಾಷ್ಟ್ರ ಪ್ರೇಮಿಗಳನ್ನು ಕರ್ಕೊಂಡು ಅನೇಕ ಬೇರೆ ಬೇರೆ ಸಂಘಟನೆಗಳನ್ನು, ಅದು ವಕೀಲರ ಸಂಘಟನೆ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸಮಾಜದ ಅನ್ಯಾನ್ಯ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನೂ ಸೇರಿಸಿ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಸಂಕಲ್ಪವನ್ನು ನಾವು ಇಡೀ ರಾಜ್ಯದಿಂದ ಇದನ್ನು ಘೋಷಣೆ ಮಾಡಿದರೆ ನಿನ್ನ ಅಧ್ಯಕ್ಷರು. ಇವತ್ತು ನಾನು ಕೂಡ ಈ ಭಾಗದಲ್ಲಿ ಸುದ್ದಿಯನ್ನು ಮರುಪ್ರಸಾರ ಮಾಡಿದ್ದೀನಿ. ನಾನು ಈ ವಿಷಯವನ್ನು ಹೇಳ್ತೇನೆ. ಅದರ ಜೊತೆಗೆ 18, 19, 20 ಈ 3 ದಿನಗಳ ಕಾಲ ಮಂಡಲ ಮಟ್ಟದಲ್ಲಿ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇದನ್ನು ಕೆಳ ಹಂತಕ್ಕೆ ಒಯ್ಯಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನು ಮಾಡಬೇಕು. ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ನಾವು ಭಾಳಷ್ಟು ಕಡೆ ಮಾಡ್ತಾ ಇದ್ದೀವಿ. ಮತ್ತು ಇದರ ಹಿನ್ನೆಲೆ ಏನಂತಂದರೆ, ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಮ್ದು ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು. ಯಾವ ಭಯೋತ್ಪಾದಕರು ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಒಂದು ಅನ್ಯಾಯವನ್ನು ಮಾಡಿದರು, ಅದಕ್ಕೆ ಪ್ರತಿಕಾರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ನಡೆದಿತ್ತು. ಅಧಿಕೃತವಾಗಿ ಇದು ಘೋಷಣೆ ಆಗಿರಲಿಲ್ಲ. ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೆ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲನೇ ಬಾರಿ. ಅದರಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಆತ್ಮನಿರ್ಭರ ಭಾರತ ಎದರೊಳಗಾಗಿದೆ ಅಂತಂದ್ರೆ ರಕ್ಷಣಾ ಕ್ಷೇತ್ರದೊಳಗೂ ಕೂಡ ಭಾರತ ಆತ್ಮನಿರ್ಭರ ಆಗಿದೆ. ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತು ಅದನ್ನು ಆ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ದೀವಿ.